ಪ್ರಿಯ ಸ್ನೇಹಿತರೆ, ಈಗ ಪ್ರಪಂಚದಲ್ಲಿರುವ ಎರಡು ಅತಿದೊಡ್ಡ ಆರ್ಥಿಕ ಶಕ್ತಿಗಳಾದ ಅಮೆರಿಕ ಮತ್ತು ಯುರೋಪ್ ನಡುವೆ ಒಂದು ರೀತಿಯ ಮಾತಿನ ಯುದ್ಧವೇ ನಡೆಯುತ್ತಿದೆ. ಯುರೋಪ್ ಕೆಲವು ನಿಮಿಷಗಳ ಹಿಂದಷ್ಟೇ ಅಂತಹ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಅದು ವಾಷಿಂಗ್ಟನ್ನಲ್ಲಿರುವವರ ನಿದ್ರೆಯನ್ನು ಗಾಢವಾಗಿ ಕಸಿದುಕೊಂಡಿದೆ. ಸ್ಕಾಟ್ಲೆಂಡ್ಗೆ ಸಂಬಂಧಿಸಿದ ಒಂದು ಒಪ್ಪಂದಕ್ಕೆ ಸಂಬಂಧಿಸಿದ ಕಾನೂನನ್ನು ಪ್ರಸ್ತುತಕ್ಕೆ ನಿಲ್ಲಿಸಿದ್ದಾರೆ. ಯುರೋಪ್ನವರ ಆರೋಪವೇನೆಂದರೆ ಅಧ್ಯಕ್ಷ ಟ್ರಂಪ್ ಆ ಒಪ್ಪಂದದ ಗೌರವವನ್ನು ಭಂಗಪಡಿಸಿದ್ದಾರೆ ಎಂದು. ಫೆಬ್ರವರಿ 1ರಿಂದ 10% ಟ್ಯಾರಿಫ್ ಹಾಕುತ್ತೇವೆ ಎಂದು, ಜೂನ್ಗೆ ಹಸಿರು ಭೂಮಿಯ ವಿಷಯದಲ್ಲಿ ಒಪ್ಪಂದ ಆಗದಿದ್ದರೆ 25% ಹೆಚ್ಚಿಸುತ್ತೇವೆ ಎಂದು ನಿರ್ಧರಿಸಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಡಾವೋಸ್ನಲ್ಲಿ ಆ ಹಿಮದ ನಡುವೆ ಈ ಬಾರಿ ಕೇವಲ ಹಿಮವಷ್ಟೇ ಗಡ್ಡಕಟ್ಟಿಲ್ಲ. ಅಮೆರಿಕ ಮತ್ತು ಯುರೋಪ್ ಸಂಬಂಧಗಳ ನಡುವೆಯೂ ಒಂದು ದಪ್ಪ ಹಿಮದ ಪದರ ಬಿದ್ದಿದೆ. ವರ್ಲ್ಡ್ ಇಕನಾಮಿಕ್ ಫೋರಂ ವೇದಿಕೆಯ ಮೇಲೆ ಒಂದು ದೊಡ್ಡ ನಾಟಕ ನಡೆಯಿತು. ಅದು ಮೊತ್ತ ಪ್ರಪಂಚವನ್ನೇ ಗಾಬರಿಗೊಳಿಸಿತು. ಯುರೋಪಿಯನ್ ನಾಯಕರು ಈ ಬಾರಿ ರಕ್ಷಣಾತ್ಮಕವಾಗಿ ಆಡದೆ ನೇರವಾಗಿ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ಮಾಡಿದರು. ಟ್ರಂಪ್ನ ಟ್ಯಾರಿಫ್ ನೀತಿ, ಹಸಿರು ಭೂಮಿಯನ್ನು ಹಿಡಿಯುವ ಪಟ್ಟು ಹಿಡಿತ, ಅಮೆರಿಕ ಫಸ್ಟ್ ಎಂಬ ಆಲೋಚನೆ, ಈ ಮೂರರ ಮೇಲೆ ಯುರೋಪ್ ಬಹಿರಂಗವಾಗಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಆದರೆ ಕಥೆಯಲ್ಲಿ ನಿಜವಾದ ತಿರುವು ಬಂದದ್ದು ಟ್ರಂಪ್ ವೇದಿಕೆಗೆ ಏರಿದ ನಂತರ. ಟ್ರಂಪ್ ತನ್ನ ಅಹಂಕಾರಕ್ಕೆ ಪ್ರಸಿದ್ಧ. ಯಾರನ್ನೂ ಬಿಟ್ಟಿಲ್ಲ. ಫ್ರಾನ್ಸ್ ಅಲ್ಲ, ಜರ್ಮನಿಯಲ್ಲ, ಬ್ರಿಟನ್ ಕೂಡ ಅಲ್ಲ. ಅವನಿಗೆ ತಾನು ಯಾವಾಗಲೂ ಆಧಿಪತ್ಯ ಚಲಾಯಿಸುತ್ತೇನೆ ಎಂದು ಅನ್ನಿಸಿತು. ಆದರೆ ಈ ಬಾರಿ ಟ್ರಂಪ್ನ ಅಹಂಕಾರಕ್ಕೆ ಯುರೋಪ್ನ ಅಹಂಕಾರದಿಂದ ಮೊದಲ ಬಾರಿಗೆ ಸರಿಯಾದ ಉತ್ತರ ಬಂತು. ಆದರೂ ಕಥೆ ಇನ್ನೂ ಮುಗಿದಿಲ್ಲ. ಟ್ರಂಪ್ ಸ್ಪೀಚ್ ಮುಗಿದ ನಂತರ ಯುರೋಪ್ ಒಂದು ಅದ್ಭುತ ಚರ್ಯೆ ತೆಗೆದುಕೊಂಡಿತು. ಅದನ್ನು ವಾಷಿಂಗ್ಟನ್ ಊಹಿಸಿರಲಿಲ್ಲ. ಯುರೋಪಿಯನ್ ಪಾರ್ಲಿಮೆಂಟ್ ಟ್ರೇಡ್ ಕಮಿಟಿ ಚೇರ್ಮನ್ ಬರ್ನ್ ಲ್ಯಾಂಗ್ ಕ್ಯಾಮೆರಾ ಮುಂದೆ ಬಂದು ದೊಡ್ಡ ಪ್ರಕಟಣೆ ಮಾಡಿದರು. ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಟ್ರೇಡ್ ಡೀಲ್ ಈಗ ಪೂರ್ತಿಯಾಗಿ ಫ್ರೀಸ್ ಆಗಿದೆ. ಎಲ್ಲವೂ ನಿಂತು ಹೋಗಿದೆ. ಸಸ್ಪೆಂಡ್ ಎಂದು ಸ್ಪಷ್ಟವಾಗಿ ಹೇಳಿದರು. ಟ್ರಂಪ್ ಟ್ಯಾರಿಫ್ಗಳನ್ನು ಒಂದು ಆಯುಧವಾಗಿ ಬಳಸುತ್ತಿದ್ದಾರೆ ಎಂದು, ನಮಗೆ ಹಸಿರು ಭೂಮಿ ಕೊಡಿ ಎಂದು ಒತ್ತಡ ಹಾಕಲು ಎಂದು ಹೇಳಿದರು. ಈ ಬೆದರಿಕೆಗಳು ನಿಲ್ಲದಿದ್ದರೆ ಒಪ್ಪಂದಕ್ಕೆ ಯಾವ ಮಾತ್ರವೂ ಅವಕಾಶವಿಲ್ಲ ಎಂದು ಹೇಳಿದರು. ಅಸಲು ಏನಿದು ಟರ್ನ್ಬೆರಿ ಡೀಲ್? ಅದನ್ನು ಈಗ ಫ್ರೀಜರ್ನಲ್ಲಿಟ್ಟಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ನ ಡ್ರೀಮ್ ಪ್ರಾಜೆಕ್ಟ್. ಇದನ್ನು ಸ್ಕಾಟ್ಲೆಂಡ್ನಲ್ಲಿರುವ ಟ್ರಂಪ್ ಟರ್ನ್ಬೆರಿ ಗಾಲ್ಫ್ ರೆಸಾರ್ಟ್ನಲ್ಲಿ ರೂಪಿಸಿದ್ದು. ಇದರ ಗುರಿ ಅಮೆರಿಕ ಮತ್ತು ಯುರೋಪ್ ನಡುವೆ ಕಾರುಗಳ ಮೇಲಿನ ತೆರಿಗೆ ಕಡಿಮೆ ಮಾಡುವುದು, ಚೀನಾದೊಂದಿಗಿನ ಹೋರಾಟಕ್ಕೆ ಬಲವಾದ ಆರ್ಥಿಕ ಮುಂಭಾಗ ಇರುವುದು, ಟೆಕ್ನಾಲಜಿ ಕ್ಷೇತ್ರದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು. ಆದರೀಗ ಯುರೋಪಿಯನ್ ಯೂನಿಯನ್ ಇದನ್ನು ಪೂರ್ತಿಯಾಗಿ ನಿಲ್ಲಿಸಿದೆ. ಅತಿದೊಡ್ಡ ಕಾರಣ ಹಸಿರು ಭೂಮಿ. ಯುರೋಪ್ಗೆ ಹಸಿರು ಭೂಮಿ ಕೇವಲ ಭೂಭಾಗವಲ್ಲ, ಅದು ಅವರ ಸಾರ್ವಭೌಮತ್ವ, ಗೌರವದ ಪ್ರಶ್ನೆ. ಇಂದು ಹಸಿರು ಭೂಮಿ ಕೇಳಿದರೆ ನಾಳೆ ಬೇರೆ ದೇಶಗಳನ್ನು ಕೇಳಲು ಆರಂಭಿಸುತ್ತಾರೆ ಎಂದು ಭಯಪಟ್ಟಿದ್ದಾರೆ. ಅಲ್ಲೇ ಮೊತ್ತ ಆಟ ಬದಲಾಗಿ ಹೋಯಿತು. ಟ್ರಂಪ್ ಹಿಂದೆ ಸರಿಯಲಿಲ್ಲ. ತಕ್ಷಣ ಮತ್ತೊಂದು ಗಟ್ಟಿ ಎಚ್ಚರಿಕೆ ಕೊಟ್ಟರು. ಫೆಬ್ರವರಿ 1ರಿಂದ ಡೆನ್ಮಾರ್ಕ್, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಇಂತಹ ದೇಶಗಳ ಮೇಲೆ ಭಾರೀ ಟ್ಯಾರಿಫ್ ಹಾಕುತ್ತೇವೆ ಎಂದು ಪ್ರಕಟಿಸಿದರು. ಹಸಿರು ಭೂಮಿ ವಿಷಯದಲ್ಲಿ ಚರ್ಚೆ ನಡೆಯದಿದ್ದರೆ 25% ಹೆಚ್ಚಿಸುತ್ತೇವೆ ಎಂದು. ಇನ್ನು ಇದು ಸಾಮಾನ್ಯ ವ್ಯಾಪಾರ ವಿಷಯವಲ್ಲ, ಇದು ನೇರ ಆರ್ಥಿಕ ಯುದ್ಧವಾಗಿ ಹೋಯಿತು. ಆದರೆ ಡೊನಾಲ್ಡ್ ಟ್ರಂಪ್ ವೇದಿಕೆಯ ಮೇಲೆ ಒಂದು ಮಾತು ಹೇಳಿದರು. ಅದರೊಂದಿಗೆ ಯುರೋಪ್ ನಾಯಕರು ಸ್ತಬ್ಧರಾಗಿ ಉಳಿದರು. ಅಮೆರಿಕ ಇಲ್ಲದಿದ್ದರೆ ಇಂದು ನೀವೆಲ್ಲರೂ ಜರ್ಮನ್ ಭಾಷೆಯಲ್ಲಿ ಮಾತನಾಡುತ್ತಿದ್ದಿರಿ ಎಂದು ಎರಡನೇ ವಿಶ್ವಯುದ್ಧವನ್ನು ಉಲ್ಲೇಖಿಸಿ ಹೇಳಿದರು. ಪ್ರಪಂಚದಲ್ಲಿ ಅತ್ಯಂತ ಪ್ರತಿಷ್ಠಿತ ವೇದಿಕೆಯಾದ ವರ್ಲ್ಡ್ ಎಕನಾಮಿಕ್ ಫೋರಂ ಮೇಲೆ ಇಂತಹ ಮಾತು ಹೇಳುವುದನ್ನು ಊಹಿಸಿಕೊಂಡಿ. ಡಾವೋಸ್ 2026ರಲ್ಲಿ ಅದೇ ನಡೆಯಿತು. ಆ ಮಾತು ಹೇಳಿದ ಕೂಡಲೇ ಹಾಲ್ನಲ್ಲಿ ಗಾಢ ನಿಶ್ಶಬ್ದತೆ ಆವರಿಸಿತು. ಯುರೋಪಿಯನ್ ಕಮಿಷನ್ ಪ್ರೆಸಿಡೆಂಟ್ ಉರ್ಸುಲಾ ವಾನ್ ಡೆರ್ ಲೇಯನ್ ಸೇರಿದಂತೆ ಎಲ್ಲರೂ ಕುರ್ಚಿಗಳ ಮೇಲೆ ಸ್ತಬ್ಧರಾಗಿ ಕುಳಿತರು. ಯಾರಿಗೂ ಮಾತು ಹೇಳುವ ಮಾತುಗಳೇ ಇರಲಿಲ್ಲ. ಆದರೂ ಅದು ಕೇವಲ ಆರಂಭ ಮಾತ್ರ. ಸುಮಾರು 1 ಗಂಟೆ ಸ್ಪೀಚ್ನಲ್ಲಿ ಟ್ರಂಪ್ ಅಮೆರಿಕ ವಿಜಯಗಳ ಅಂಕಿಅಂಶಗಳನ್ನು ಹೇಳಿದರು. 5.4 GDP ಬೆಳವಣಿಗೆ, ಟ್ರಿಲಿಯನ್ಗಳ ಹೂಡಿಕೆ ಬಂದಿದೆ ಎಂದು ಹೇಳಿದರು. ಆದರೆ ಅಸಲು ಗುರಿ ಯುರೋಪ್, ನ್ಯಾಟೋ ಒಂದು ಒನ್ ವೇ ರೋಡ್ ಎಂದು ನೇರವಾಗಿ ಹೇಳಿದರು. ನಾವು ಅವರಿಗಾಗಿ 100 ಬಾರಿ ನಿಲ್ಲುತ್ತೇವೆ, ಆದರೆ ಅಗತ್ಯ ಬಂದಾಗ ಅವರು ನಮ್ಮಗಾಗಿ ನಿಲ್ಲುತ್ತಾರೆ ಎಂಬ ಸಂದೇಹ ಎಂದು ಹೇಳಿದರು. ನ್ಯಾಟೋ ಹಣ ವ್ಯರ್ಥ ಎಂದು ಹೇಳಿದರು. ಯುರೋಪ್ ಖಂಡ ಈಗ ಗುರುತಿಸಲು ಸಾಧ್ಯವಿಲ್ಲದ ಸ್ಥಿತಿಗೆ ಬಂದಿದೆ ಎಂದು ಹೇಳಿದರು. ಹಸಿರು ಶಕ್ತಿ, ವಲಸೆ ನೀತಿಗಳ ಮೇಲೆ ದಾಳಿ ಮಾಡುತ್ತಾ ಎರಡನೇ ವಿಶ್ವಯುದ್ಧವನ್ನು ಉಲ್ಲೇಖಿಸಿದರು. ಅಮೆರಿಕ ಯುರೋಪನ್ನು ರಕ್ಷಿಸಿತು ಎಂದು, ಆದರೀಗ ಯುರೋಪ್ ಉಪಕಾರ ಮರೆತಿದೆ ಎಂದು ಹೇಳಿದರು. ಹಸಿರು ಶಕ್ತಿ, ವಲಸೆ ನೀತಿಗಳೊಂದಿಗೆ ತಮ್ಮ ಅಸಲು ಗುರುತನ್ನು ಕಳೆದುಕೊಂಡಿದ್ದಾರೆ ಎಂದು ನೇರ ದಾಳಿ ಮಾಡಿದರು. ಅಷ್ಟೇ ಅಲ್ಲ, ಅತಿ ಮುಖ್ಯವಾದ ವಿಷಯ ಹಸಿರು ಭೂಮಿ. ಆ ವಿಷಯದ ಮೇಲೆ ವಿವಾದ ನಡೆಯುತ್ತಿರುವಾಗ ಟ್ರಂಪ್
ಅದನ್ನು ಹಿಮದ ತುಂಡು ತಪ್ಪು ಸ್ಥಳದಲ್ಲಿದೆ ಎಂದು ಹೇಳಿದರು. ಆದರೆ ಅಮೆರಿಕ ಹೊರತುಪಡಿಸಿ ಬೇರೆ ಯಾರೂ ಅದನ್ನು ಸುರಕ್ಷಿತವಾಗಿ ಇಡಲಾರರು ಎಂದು ಸೇರಿಸಿದರು. ಆಶ್ಚರ್ಯಕರವಾಗಿ, ಸ್ಪೀಚ್ನಲ್ಲಿ ಹಸಿರು ಭೂಮಿ ಮತ್ತು ಐಸ್ಲ್ಯಾಂಡ್ ನಡುವಿನ ಗೊಂದಲವನ್ನು ಹಲವು ಬಾರಿ ತೋರಿಸಿದರು. ಆದರೆ ಸಂದೇಶ ಸ್ಪಷ್ಟ: ತಕ್ಷಣ ಚರ್ಚೆ ಆರಂಭಿಸಿ. ಡೆನ್ಮಾರ್ಕ್, ನಾಟೋ ಸಹಚರರಿಗೆ ಇದು ನೇರ ಸವಾಲು. ಡಾವೋಸ್, ಆ ಸಂಜೆ ಯುರೋಪಿಯನ್ ನಾಯಕರು ಅಷ್ಟು ಸ್ತಬ್ಧರಾಗಿದ್ದರು. ತಕ್ಷಣ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಆದರೆ ಮರುದಿನ ಉರ್ಸುಲಾ ವಾನ್ ಡೆರ್ ಲೆಯನ್ ವೇದಿಕೆಗೆ ಬಂದು ಟ್ರಂಪ್ ಧಮ್ಕಿಗಳಿಗೆ ಕಠಿಣ ಉತ್ತರ ಕೊಟ್ಟರು. ಹಸಿರು ಭೂಮಿಯೊಂದಿಗೆ ಪೂರ್ತಿ ಐಕ್ಯತೆ ತೋರಿಸಿದರು. ಸ್ವಿಟ್ಜರ್ಲೆಂಡ್ ಅಧಿಕಾರಿಗಳು ಹೀಗೆ ಹೇಳಿದರು: ಅಮೆರಿಕನ್ ಅಧ್ಯಕ್ಷರು ತಮ್ಮ ಸ್ವಂತ ಸಹಚರ ದೇಶದ ಮೇಲೆ ಶಕ್ತಿ ಬಳಸುವುದಿಲ್ಲ ಎಂದು ಹೇಳಬೇಕಾದರೆ ಪರಿಸ್ಥಿತಿ ಎಷ್ಟು ದುರ್ಗತಿಯಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಒಂದು ಹಳೆಯ ಗಾದೆ ಇದೆಯಲ್ಲವೇ, 2 ಬೆಟ್ಟಗಳು ಡಿಕ್ಕಿ ಹೊಡೆದರೆ ನಡುವೆ ಕಣಿವೆ ರೂಪುಗೊಳ್ಳುತ್ತದೆ. ಆದರೆ ಈ ಬಾರಿ ಉಲ್ಟಾ ಆಯಿತು. ಅಮೆರಿಕ ಮತ್ತು ಯುರೋಪ್ ಡಿಕ್ಕಿ ಹೊಡೆಯುವಲ್ಲಿ ಭಾರತದಂತಹ ದೇಶಗಳಿಗೆ ಹೊಸ ಅವಕಾಶಗಳು ಬರುತ್ತಿವೆ. ಈಗ ಪ್ರಶ್ನೆ ಏನೆಂದರೆ, ಇಯು ನಿಜವಾಗಿಯೂ ಭಾರತದೊಂದಿಗೆ ಸೇರಿ ಅಮೆರಿಕಾಗೆ ದೊಡ್ಡ ಹೊಡೆತ ಕೊಡಬಲ್ಲದೆ? ಇಂದು ಜಿಯೋಪಾಲಿಟಿಕ್ಸ್ ಪೂರ್ತಿಯಾಗಿ ಬದಲಾಗಿ ಹೋಗಿದೆ. ಒಂದು ಕಾಲದಲ್ಲಿ ದೇಶಗಳು ಕ್ಯೂನಲ್ಲಿ ನಿಂತುತ್ತವು. ಈಗ ಯಾವ ಗ್ಲೋಬಲ್ ಸಮಾವೇಶದಲ್ಲಿ ಭಾರತದ ಸೀಟು ಖಾಲಿ ಇದ್ದರೆ ಆ ಸಮಾವೇಶ ಅಪೂರ್ಣವೇ? ಸಪ್ಲೈ ಚೈನ್ ನಿರ್ವಹಣೆ ಬೇಕಾ? ಟೆಕ್ನಾಲಜಿ ಮಾತು ಬೇಕಾ? ಅಥವಾ ಚೀನಾವನ್ನು ಬ್ಯಾಲೆನ್ಸ್ ಮಾಡಬೇಕಾ? ಭಾರತ ಈಗ ಆಪ್ಷನ್ ಅಲ್ಲ, ಅಗತ್ಯವಾಗಿ ಹೋಗಿದೆ. ಭಾರತ ಈ ಬದಲಾಗುತ್ತಿರುವ ಶಕ್ತಿಗೆ ಅತಿದೊಡ್ಡ ಪುರಾವೆಯನ್ನು ಇತ್ತೀಚೆಗೆ ಡಾವೋಸ್ನಲ್ಲಿ ನೋಡಿದ್ದೇವೆ. ವರ್ಲ್ಡ್ ಎಕನಾಮಿಕ್ ಫೋರಂ ವೇದಿಕೆ ಸಿದ್ಧವಾಗಿದೆ. ಅಮೆರಿಕನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಕೊಟ್ಟರು. ಪ್ರಪಂಚದ ಗಮನ ಅವರ ಮೇಲೆಯೇ ಇತ್ತು. ಟ್ರಂಪ್ ತಮ್ಮ ಸ್ಟೈಲ್ನಲ್ಲಿ ಮಾತನಾಡಲು ಆರಂಭಿಸಿದರು. ಹಸಿರು ಭೂಮಿಯಿಂದ ಯುರೋಪಿಯನ್ ಯೂನಿಯನ್ವರೆಗೆ ಎಲ್ಲಾ ವಿಷಯಗಳ ಮೇಲೆ ಮಾತನಾಡಿದರು. ಅಮೆರಿಕ ಆರ್ಥಿಕ ವ್ಯವಸ್ಥೆ ಮತ್ತೆ ಚೆನ್ನಾಗಿ ಓಡುತ್ತಿದೆ ಎಂದು, ದ್ರವ್ಯೋಲ್ಬಣ ನಿಯಂತ್ರಣದಲ್ಲಿದೆ ಎಂದು, ಮತ್ತೆ ಒಪ್ಪಂದಗಳನ್ನು ಮಾಡುವ ಮೋಡಿಗೆ ಬಂದಿದ್ದೇವೆ ಎಂದು ಹೇಳಿದರು. ಆದರೆ ಆ ಸ್ಪೀಚ್ ಮೊತ್ತದಲ್ಲಿ ಒಂದು ದೊಡ್ಡ ತಿರುವಿದೆ. ಸ್ಪೀಚ್ ಮುಗಿದ ನಂತರ ಕ್ಲೈಮ್ಯಾಕ್ಸ್ ಬಂತು. ಟ್ರಂಪ್ ವೇದಿಕೆಯಿಂದ ಇಳಿದ ಕೂಡಲೇ ಅವರನ್ನು ಎಕ್ಸ್ಕ್ಲೂಸಿವ್ ಆಗಿ ಕೇಳಿದ್ರು, ಭಾರತದ ಬಗ್ಗೆ ನಿಮ್ಮ ಪ್ಲಾನ್ ಏನು ಎಂದು. ಅಲ್ಲೇ ಟ್ರಂಪ್ ಆ ಮಾತು ಹೇಳಿದರು. ಅದು ಡಾವೋಸ್ನಲ್ಲಿ ಅತಿ ದೊಡ್ಡ ಹೆಡ್ಲೈನ್ ಆಗಿ ಹೋಯಿತು. ನಾವು ಪ್ರಧಾನಮಂತ್ರಿ ಮೋದಿಯನ್ನು ಬಹಳ ಗೌರವಿಸುತ್ತೇವೆ, ಅವರು ಅದ್ಭುತ ವ್ಯಕ್ತಿ, ನನ್ನ ಬಹಳ ಚೆನ್ನಾಗಿರುವ ಸ್ನೇಹಿತ ಎಂದು ಹೇಳಿದರು. ಡಾವೋಸ್ನಲ್ಲೂ ಮೋದಿ ಮೋದಿ ಎಂಬ ಗೀತೆ ಆರಂಭವಾಯಿತು. ಈಗ ಮುಂದಿನ ಅಪ್ಡೇಟ್ ಕಡೆಗೆ ಹೋಗೋಣ. ಟ್ರಂಪ್ ತೀವ್ರವಾಗಿ ವಿಮರ್ಶಿಸಿದ ಆ ನ್ಯಾಟೋ ಸಂಸ್ಥೆಯಲ್ಲಿರುವ ಒಂದು ಬಲವಾದ ದೇಶ ಸ್ಪೇನ್ ಭಾರತಕ್ಕೆ ತನ್ನ ಅತಿ ರಹಸ್ಯ ರಕ್ಷಣಾ ತಂತ್ರಜ್ಞಾನವನ್ನು ಏಕೆ ಕೊಡುತ್ತಿದೆ? ಒಂದು ಕಡೆ ಟ್ರಂಪ್ ಕಠಿಣನಾಗಿ ಆಕ್ರಮಣಾತ್ಮಕನಾಗಿ ಕಾಣುತ್ತಿದ್ದಾರೆ. ಮತ್ತೊಂದು ಕಡೆ ಭಾರತ ತನ್ನ ಶಾಂತಿಯುತ ನೀತಿ, ಬಲವಾದ ಸಂಕಲ್ಪದೊಂದಿಗೆ ಪ್ರಪಂಚ ಶಕ್ತಿಗಳೊಂದಿಗೆ ಕೈಕಲೆಯುತ್ತಿದೆ. ಭಾರತ ಸ್ಪಷ್ಟವಾಗಿ ಹೇಳುತ್ತಿದೆ, ನಾವು ಭೂಮಿಯನ್ನು ಆಕ್ರಮಿಸಲು ಅಲ್ಲ, ಪ್ರಗತಿಯ ಮಾರ್ಗವನ್ನು ಆರಿಸಿಕೊಂಡ ದೇಶ. ಆಶ್ಚರ್ಯಕರವಾಗಿ ನೋಡಿ, ಟ್ರಂಪ್ ತೀವ್ರವಾಗಿ ವಿಮರ್ಶಿಸುತ್ತಿರುವ ಆ ನ್ಯಾಟೋ ಸಂಸ್ಥೆಯಲ್ಲಿರುವ ಒಂದು ಮುಖ್ಯ ಸದಸ್ಯ ದೇಶ ಸ್ಪೇನ್ ಭಾರತ ಕಡೆಗೆ ಬರುತ್ತಿದೆ. ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ಗೌರವಿಸುತ್ತಿದೆ. ಇದು ಚರಿತ್ರೆ ಬದಲಿಸುವ ಹೊಸ ಅಧ್ಯಾಯ. ಸ್ಪೇನ್ ಭಾರತ ಸ್ನೇಹ ಈಗ 70 ವರ್ಷಗಳನ್ನು ಪೂರೈಸುತ್ತಿದೆ. ಇದು ಕೇವಲ ವರ್ಷಗಳ ಲೆಕ್ಕವಲ್ಲ, ವಿಶ್ವಾಸದ ಕಥೆ. ಒಂದು ಯುರೋಪಿಯನ್ ಶಕ್ತಿ ತನ್ನ ರಕ್ಷಣಾ ತಂತ್ರಜ್ಞಾನದ ಕೀಲಿಗಳನ್ನು ಭಾರತದ ಕೈಯಲ್ಲಿಡುತ್ತಿದೆ. ಅದೇ ಟಾಟಾ ಏರ್ಬಸ್ ಡೀಲ್. ಭಾರತವನ್ನು ಭೂಮಿಯ ಮೇಲೆ ಮಾತ್ರವಲ್ಲ, ಆಕಾಶದಲ್ಲೂ ಸಿಕಂದರಾಗಿ ಮಾರ್ಪಡಿಸುತ್ತಿದೆ. ಇತ್ತೀಚೆಗೆ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ದೊಡ್ಡ ಪ್ರಕಟಣೆ ಮಾಡಿದರು. 2026 ಭಾರತ ಸ್ಪೇನ್ ಸಂಬಂಧಗಳಿಗೆ ಐತಿಹಾಸಿಕ ವರ್ಷವಾಗುತ್ತದೆ ಎಂದರು. ನಾವು ಡಿಪ್ಲೊಮ್ಯಾಟಿಕ್ ಆನಿವರ್ಸರಿ ಆಚರಿಸುವುದು ಮಾತ್ರವಲ್ಲ, ಕಲ್ಚರ್, ಟೂರಿಸಂ, ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ಯುಯಲ್ ಇಯರ್ ಕೂಡ ಪ್ರಕಟಿಸಿದ್ದೇವೆ. ಜೈಶಂಕರ್ ಸ್ಪಷ್ಟವಾಗಿ ಹೇಳಿದರು, ಭಾರತ ಮತ್ತು ಸ್ಪೇನ್ ದೃಷ್ಟಿಕೋನ ಒಂದೇ. ಭಾರತ ಮುಂದಿನ ತಿಂಗಳು ಇಂಪ್ಯಾಕ್ಟ್ ಸಮ್ಮಿಟ್ ಹೋಸ್ಟ್ ಮಾಡುತ್ತಿದೆ. ನಮ್ಮ ಎಐ ಮನುಷ್ಯರಿಗಾಗಿಯೇ ಜವಾಬ್ದಾರಿಯುತವಾಗಿ ಬಳಸುತ್ತೇವೆ. ಭಾರತ ಸ್ಪೇನ್ ನಡುವಿನ ವ್ಯಾಪಾರ $8 ಬಿಲಿಯನ್ ದಾಟಿದೆ. ಇನ್ಫ್ರಾಸ್ಟ್ರಕ್ಚರ್, ರಿನ್ಯೂಯಬಲ್ ಎನರ್ಜಿ, ಸ್ಮಾರ್ಟ್ ಸಿಟೀಸ್, ಸ್ಪ್ಯಾನಿಷ್ ಕಂಪನಿಗಳು ಭಾರತದಾದ್ಯಂತ ಕೆಲಸ ಮಾಡುತ್ತಿವೆ. ಈಗ ಅತಿ ರೋಮಾಂಚಕರ ಭಾಗಕ್ಕೆ ಬರುತ್ತಿದ್ದೇವೆ. ಅಕ್ಟೋಬರ್ 2024ರಲ್ಲಿ ಪ್ರಧಾನಿ ಮೋದಿ ಮತ್ತು ಸ್ಪೇನ್ ಪ್ರಧಾನಿ ಉದ್ಘಾಟಿಸಿದ ಆ ಫ್ಯಾಕ್ಟರಿಯಿಂದ ಸೆಪ್ಟೆಂಬರ್ 2026ಕ್ಕೆ ಮುಂಚೆಯೇ ಮೊದಲ ಮೇಡ್ ಇನ್ ಇಂಡಿಯಾ ಸಿ ರೂಪಾಂತರ 295 ವಿಮಾನ ಹೊರಬರುತ್ತದೆ. ಸಿ ರೂಪಾಂತರ 295 ಎಂದರೇನು? ಇದು ಅತ್ಯಂತ ಶಕ್ತಿಶಾಲಿ ಸೈನಿಕ ಸಾಗಾಣೆ ವಿಮಾನ.
ನಮ್ಮ ವಾಯುಸೇನೆಯಲ್ಲಿರುವ ಹಳೆಯ ಆವ್ರೋ 7078 ವಿಮಾನಗಳ ಸ್ಥಾನಕ್ಕೆ ಬರುತ್ತದೆ. ಡೀಲ್ ಪ್ರಕಾರ 16 ವಿಮಾನಗಳು ಸ್ಪೇನ್ನಿಂದ ನೇರವಾಗಿ ಬರುತ್ತವೆ. ಉಳಿದ 40 ವಿಮಾನಗಳು ಪೂರ್ತಿಯಾಗಿ ಭಾರತದಲ್ಲಿ ತಯಾರಾಗುತ್ತವೆ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ವಡೋದರದಲ್ಲಿ ಇದನ್ನು ತಯಾರಿಸುತ್ತಿದೆ. ಅಲ್ಲಿ 15,000ಕ್ಕೂ ಹೆಚ್ಚು ಭಾಗಗಳನ್ನು ಅಸೆಂಬಲ್ ಮಾಡುತ್ತಾರೆ. ಇದು ಮೊದಲ ಬಾರಿಗೆ ಪ್ರೈವೇಟ್ ಸೆಕ್ಟರ್ ಕಂಪನಿ ಸೈನಿಕ ವಿಮಾನ ತಯಾರಿಸುತ್ತಿರುವುದು. ಸ್ಪೇನ್ ಒಂದು ನ್ಯಾಟೋ ದೇಶ, ಭಾರತ ನಾನ್ ಅಲೈನ್ಡ್ ಗುಟ್ನಿರಪೇಕ್ಷ ದೇಶ. ಆದರೂ ಸ್ಪೇನ್ ತನ್ನ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಭಾರತಕ್ಕೆ ಕೊಡುತ್ತಿದೆ. ಇದು ಭಾರತದ ಸ್ಮಾರ್ಟ್ ಡಿಪ್ಲೊಮಸಿ. ಯಾವ ಒಡೆದುಡುಕುಗಳಲ್ಲಿ ಸಿಲುಕದೆ ನಮ್ಮ ಷರತ್ತುಗಳ ಮೇಲೆ ಪ್ರಪಂಚದೊಂದಿಗೆ ವ್ಯಾಪಾರ ಮಾಡುತ್ತಿದ್ದೇವೆ. ಸ್ಪೇನ್ ರಕ್ಷಣಾ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಭಾರತದ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ 500 ಗೀಗಾವ್ಯಾಟ್ ರಿನ್ಯೂಯಬಲ್ ಎನರ್ಜಿ ಗುರಿಯಲ್ಲೂ ನಮಗೆ ದೊಡ್ಡ ಭಾಗಸ್ವಾಮಿ.